Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಇದೆಲ್ಲದರ ಜೊತೆಗೆ ಆಕೆಯ ವಿಡಿಯೋ ರಿಲೀಸ್ ಆಗಿರೋದು. ನಿನ್ನೆ ಮತ್ತೊಂದು ವಿಡಿಯೋ ರಿಲೀಸ್ ಆಗಿದೆ. ಆಕೆ ಹೇಳ್ತಾಳೆ, ಇಲ್ಲ ಅದು ರೇವಣ್ಣವರಾಗಿರ್ಬೋದು, ಭವಾನಿ ಅಕ್ಕ ಆಗಿರ್ಬೋದು, ಯಾರೂ ಕೂಡ ನನಗೆ ತೊಂದರೆ ಕೊಟ್ಟಿಲ್ಲ, ಪ್ರಜ್ವಲ್ ಕೂಡ ನನಗೆ ತೊಂದರೆ ಕೊಟ್ಟಿಲ್ಲ, ನನ್ನ ಪಾಡಿಗೆ ನಾನಿದ್ದೆ, ನಾನು ನನ್ನ ಬಂಧುಗಳ ಮನೆಯ ತೋಟದ ಮನೆಯಲ್ಲಿದ್ದೆ, ಅನಗತ್ಯವಾಗಿ ಬಂದು ನನಗೆ ತೊಂದರೆ ಕೊಡ್ತಾ ಇದ್ದಾರೆ, ಈ ರೀತಿ ತೊಂದರೆ ಕೊಡಬೇಡಿ, ತೊಂದರೆ ಕೊಟ್ಟರೆ ಇದಕ್ಕೆ ನೀವೇ ಜವಾಬ್ದಾರಿ ಅಂತ ಹೇಳಿರುವಂಥ ವಿಡಿಯೋ. ಬನ್ನಿ ಆ ವಿಡಿಯೋದಲ್ಲಿ ಆಕೆ ಏನು ಹೇಳಿದಾಳೆ ನೋಡೋಣ. ಆದರೆ ಊರಲ್ಲೆಲ್ಲ ಹಿಂಗೆ ಮಾತಾಡ್ತಿದ್ದಕ್ಕೆ ಬೇಜಾರಾಗಿ ತಡೆ ಸಂಬಂಧಿಕರ ಮನೆ ಇದ್ದಾರೆ, 4 ದಿವಸ ಕಾಲ ಕಳ್ಕೊಬರೋಣ ಅಂತ ಹೋದೆ. ಆದರೆ ಇವತ್ತು ಟಿ ವಿ ನೋಡಬೇಕಾದ್ರೆ ಗೊತ್ತಾಯಿತು ಈ ಥರ ಎಲ್ಲ ಮಾಡ್ತಾವ್ರೆ ಅಂತ. ಅದನ್ನು ನೋಡ್ಬಿಟ್ಟು ಯಾಕಪ್ಪ ಹಿಂಗೆ ಮಾಡಿದ್ರು ಅಂತ ಯೋಚನೆ ಬಂತು. ಆದರೆ ನಾನು ಯಾವ ತೊಂದರೆನೂ ಏನೂ ಆಗಿಲ್ವಲ್ಲ, ಯಾಕೆ ಹಿಂಗೆ ಮಾಡ್ತಾವ್ರೆ ಅಂತ ನಾನು ಇದು ಮಾಡಿದೆ. ಆದರೆ ನಾವು ಈಗ ಯಾವುದಕ್ಕೆ ಅಲ್ಲಿ ಏನೇ ಇರಲಿ, ಯಾರಿಂದ ಏನು ತೊಂದರೆ ಏನಿಲ್ಲ, ಭವನಕ್ಕನೇಲಿ, ರೇವಣ್ಣಲ್ಲಿ, ಪ್ರಜ್ವಣ್ಣ ಅವರಿಂದ ನಮಗೇನು ತೊಂದರೆ ಇಲ್ಲ, ನಮ್ಮಿಂದ ಅವ್ರಿಗೆ ಏನೂ ತೊಂದರೆ ಇಲ್ಲ. ಬಾಬಣ್ಣೆಯಲ್ಲಿ ಯಾರೂ ಏನೂ ತೊಂದರೆ ಮಾಡಿಲ್ಲ, ಅದ್ರ ಚೆನ್ನಾಗೇ ನೋಡ್ಕೊಂಡು ಕಳಿಸವ್ರೆ. ಆದರೆ ಈ ಮೊಬೈಲ್ ವಿಡಿಯೋಲಿ ಯಾವುದೇ ಅಲ್ಲಿ ನಮ್ಗೆ ಅದಕ್ಕೂ ಸಂಬಂಧನೇ ಇಲ್ಲ, ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ. ಆದರೆ ಈ ಥರ ಯಾವುದೂ ತೊಂದರೆ ಕೊಟ್ಟಿಲ್ಲ, ಅವರು ಯಾರು ಕಿಡ್ನಾಪು ಮಾಡಿಲ್ಲ. ಸಂಬಂಧಿಕರ ಮನೆ ಇದ್ದೆ, ಟಿ ವಿ ನೋಡ್ತಾ ಇದೆ, ಗೊತ್ತಾಯಿತು ಹಿಂಗೆ ಯಾಕಪ್ಪ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ನನ್ನ ಮಗನಾದರೂ ಅಷ್ಟೇ, ಏನು ಭಯಪಡಬೇಡ, ಚೆನ್ನಾಗಿದ್ದೀನಿ, ಬರ್ತೀನಿ 2 ದಿವಸದೊಳಗೆ, ನಾನು ಏನೂ ತೊಂದರೆ ಆಗೋದಿಲ್ಲ, ನಾನು ಚೆನ್ನಾಗಿದ್ದೀನಿ, ಗಾಬರಿ ಪಡ್ಕೋಬೇಡಿ, ಇಲ್ಲೇ ಇದ್ದೀನಿ, ಬರ್ತೀನಿ, ನಾ ಯಾವ ಏನೇ ಯಾರೇನೇ ತಲೆಗಾಸಬೇಡಿ, ಚೆನ್ನಾಗಿರಿ, ನಾನು ಸೇಫ್ಟಿಯಾಗಿದ್ದೀನಿ. ಅವರಿಂದ ಏನು ನಮಗೆ ತೊಂದರೆ ಆಗಿಲ್ಲ, ಅವರು ಕಿಡ್ನಾಪ್ ಮಾಡಿಲ್ಲ, ಈ ಮೊಬೈಲ್ದಲ್ಲಿ ಯಾವುದು ಸಂಬಂಧನೇ ಇಲ್ಲ. ಇದು ಮಾಡ್ಕೊಂಡು 4 ದಿವಸ ಹೋಗಿದೆ, ಬರ್ತೀನಿ, ಆದರೆ ಎಲ್ಲಿ ಮಾಹಿತಿ ಕೊಡ್ತೀನಿ. ಆದರೆ ಈ ಥರ ಟಾರ್ಚರ್ ಕೊಡಬೇಡಿ, ಪೊಲೀಸ್ನವ್ರು ಕಳಿಸಿ ನಮ್ಮ ಮನೆ ಹತ್ರ ಮಕ್ಕಳು ಮರಿ ಎಲ್ಲ ಇರ್ತವೆ, ಭಯ ಪಟ್ಕೋತೇವೆ, ಏನು ಇಂಥ ಗಾಬರಿ ಐತವೆ. ಆದರೆ ಕೊಡಬೇಡಿ, ನಾವು ಕೂಲಿ ಮಾಡ್ಕೊಂಡು ಜೀವನ ಸಾಕೋರು, ನಮ್ಮ ಹೊಟ್ಟೆ ಮೇಲೆ ಇದು ಮಾಡಬೇಡಿ. ನಾಳೆ ಸ್ವಲ್ಪ ಬಂದು ಹೋಯ್ತಾಯಿದ್ರೆ ಮಕ್ಕಳು ಏನು ಅನ್ನಿಲ್ಲ, ಅಕ್ಕಪಕ್ಕ ಏನು ಅನ್ನೋದಿಲ್ಲ. ಕೂಲಿ ಮಾಡ್ಕೊ ತಿನ್ನೋರಿಗೆ ಒಂದು ನೆಮ್ಮದಿಯಾಗಿ ಕೂಲಿ ಮಾಡ್ಕೊ ತಿನ್ನೋರು ಬಿಟ್ಬಿಡಿ. ಅಂಥ ತೊಂದರೆನೂ ಯಾರಿಂದ ಏನೂ ತೊಂದರೆ ಆಗಿಲ್ಲ. ಅಂಥ ತೊಂದರೆ ಆದಾಗ ನಾವೇ ಬಂದು ನಿಮ್ಗೆ ಹೇಳ್ತೀವಿ. ಆ ರೀತಿ ಯಾವುದೂ ತೊಂದರೆನೇ ಇಲ್ಲ. ಆ ರೀತಿ ಕೊಡಬೇಡಿ, ಹಿಂಸೆ ಕೊಡಬೇಡಿ. ಆ ಥರ ತೊಂದರೆ ಕೊಟ್ಟಾಗ ನೀವೇ ಜವಾಬ್ದಾರಿ ಆಗಬೇಕಾಯ್ತು. ನಮ್ಮ ಗಂಡನಿಗೆ ನಮಗೇಲಿ ಏನೋ ತೊಂದರೆ ಆದಾಗ ನೀವೇ ಹೊಣೆ. ಅದಕ್ಕೆ ಹೊಣೆ ಆಗೋದಾದ್ರೆ ಬಂದು ಮನೆ ಹತ್ರ ಏನೋ ಇದು ಮಾಡಿ. ಆ ರೀತಿ ಯಾವ ತೊಂದರೆನೂ ಇಲ್ಲ, ಏನು ನಮ್ಗೆ ತೊಂದರೆನೂ ಕೊಟ್ಟಿಲ್ಲ. ಚೆನ್ನಾಗೇ ನೋಡ್ಕೊಂಡು ಚೆನ್ನಾಗೇ ಕಳಿಸೋರು. ಅದು ಚೆನ್ನಾಗಿದ್ದೀವಿ, ಸೇಫ್ಟಿಯಾಗಿದ್ದೀನಿ, ಯಾರು ಕಿಡ್ನಾಪ್ ಮಾಡಿಲ್ಲ. ಬಾಬಣ್ಣೆಯಲ್ಲಿ ಯಾರು ಕಿಡ್ನಾಪ್ ಏನೂ ಮಾಡಿಲ್ಲ. ನೀವು ಅಷ್ಟೇ ನನ್ನ ಮಗ ಹೇಳೋದಕ್ಕೆ ಇದು ಮಾಡಬೇಡಿ. ನನ್ನ ಮಗ ಏನೋ ಗೊತ್ತಿಲ್ಲದಂತೆ ಇದು ಮಾಡೋನೆ, ನಮ್ಮಮ್ಮ ಹಿಂಗೆ ಹೋಗೋದಲ್ಲ ಅಂತ ಗಾಬರಿ ಪಟ್ಕೊಂಡು ಮಾಡೋನೆ. ಅವ್ರು ಯಾರೂ ನನಗೆ ತೊಂದರೆ ಕೊಟ್ಟಿಲ್ಲ, ಯಾರು ಕಿಡ್ನಾಪ್ ಮಾಡಿಲ್ಲ. ನಾನೇ ಹೋಗಿದ್ದೀನಿ, ನಾನೇ ಸೇಫ್ಟಿಯಾಗಿ ಬರ್ತೀನಿ. ಮೊದಲು ಕೊಥಾರಿ ಅವರು ವಾದ ಮಂಡಿಸಿದರು, ಅದಾದಮೇಲೆ ಅಶೋಕ್ ನಾಯಕ್ ಅವರು ವಾದ ಮಂಡಿಸಿದರು, ಎಲ್ಲ ವಿವರಗಳನ್ನು ಕೊಟ್ಟರು. ನೋಡಿ ಎಷ್ಟರ ಮಟ್ಟಿಗೆ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ, ಈತ ಬೇರೆ ಬೇರೆ ದೇಶಗಳಲ್ಲಿ ಸುತ್ತಾಡ್ತಾ ಇದ್ದಾನೆ, ಇದರರ್ಥ ಏನು ಅನ್ನುವಂಥ ಪ್ರಶ್ನೆ ಕೂಡ ಅವ್ರು ಹಾಕಿದರು. ಅದಾದಮೇಲೆ ದ್ವಿಚಕ್ರ ವಾಹನದಲ್ಲಿ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡೋಗಿ ಒಂದು ಕಾರ್ ಹತ್ತಿಸ್ತಾರೆ, ಅದಾದಮೇಲೆ ಇನ್ನೊಂದು ಕಾರ್ ಮುಖಾಂತರ ಕರ್ಕೊಂಡು ಹೋಗ್ತಾರೆ. ಇದು ಅಪಹರಣ ಅಲ್ಲದೇ ಮತ್ತಿನ್ನೇನು? ಇದರ ಹಿಂದಿರುವಂಥ ಉದ್ದೇಶ ಏನು? ಅಪಹರಣ ಅಲ್ಲದಿದ್ದರೆ ಅವ್ರ್ಯಾಕೆ ಹಿಂಗೆ ಮಾಡ್ತಾಯಿದ್ರು? ಇದರ ಹಿಂದೆ ಏನೋ ಒಂದು ಷಡ್ಯಂತ್ರ ಇದೆ. ಪೊಲೀಸ್ ಕಸ್ಟಡಿ ಅವಧಿನಲ್ಲಿ ಜಾಮೀನು ಅರ್ಜಿಯನ್ನು ಪರಿಗಣಿಸೋ ಹಾಗಿಲ್ಲ. ಪೊಲೀಸ್ ಕಸ್ಟಡಿಯಲ್ಲಿರುವಂಥ ಸಂದರ್ಭದಲ್ಲಿ ಜಾಮೀನು ಅರ್ಜಿನ ಹೆಂಗೆ ಪರಿಗಣಿಸ್ತೀರಿ? ಪೊಲೀಸ್ ಕಸ್ಟಡಿ ಅವಧಿನಲ್ಲಿ ನೀವು ಜಾಮೀನು ಅರ್ಜಿಯನ್ನು ಪರಿಗಣಿಸಂಗಿಲ್ಲ ಅನ್ನುವಂಥದ್ದು ಅಶೋಕ್ ನಾಯಕ್ ಅವರ ವಾದ. ವಾದ ಅದೇ ರೀತಿ ಮುಂದುವರಿತು. ಕೋರ್ಟ್ನ ಆಗು ಹೋಗುಗಳನ್ನು ಗಮನಿಸಬೇಕು, ಯಾಕಂದರೆ ಇದು ಯಾವುದೇ ಕಾರಣಕ್ಕೂ ಹಾದಿ ತಪ್ಪಿಸುವಂಥ ಪ್ರಯತ್ನಗಳಾಗಬಾರ್ದು ಅನ್ನುವಂಥದ್ದು. ಜೊತೆಗೆ ಈ ನಿರೀಕ್ಷಣಾ ಜಾಮೀನು, ಸಾಮಾನ್ಯ ಜಾಮೀನು, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ವಾದ ಮಾಡಬೇಡಿ, ಇಲ್ಲಿ ಈ ಕೇಸಿಗೆ ಸಂಬಂಧಪಟ್ಟಂಗೆ ನಿಮ್ಮ ವಾದ ಮಂಡಿಸಿ ಅಂತ ನ್ಯಾಯಾಧೀಶರು ಹೇಳಿದರು. ನಿರೀಕ್ಷಣಾ ಜಾಮೀನು ಆಗಿರ್ಬೋದು, ವಿಶೇಷ ಪ್ರಕರಣ ಅಂತಾಗಿರ್ಬೋದು, ಇದರ ಬಗ್ಗೆ ಬೇಡ, ನಿಮ್ಮ ವಾದವನ್ನು ನೀವು ಮಂಡಿಸಿ ಅಂತ. ನೋಡಿ, ಕಸ್ಟಡಿ ಅವಧಿನಲ್ಲಿ ಜಾಮೀನು ಅರ್ಜಿಯನ್ನು ಪರಿಗಣಿಸೋ ಹಾಗಿಲ್ಲ. SIT ಪರ SPP ಅಶೋಕ್ ನಾಯಕ್ ವಾದ ಮಂಡಿಸಿರುವಂಥ ರೀತಿ ಇದು. ನಿರೀಕ್ಷಣಾ ಮತ್ತು ಸಾಮಾನ್ಯ ಜಾಮೀನಿಗೂ ಇರುವಂಥ ವ್ಯತ್ಯಾಸದ ವಾದ ಬೇಡ ಅಂತ ನ್ಯಾಯಾಧೀಶರು ಕೂಡ
ಹೇಳಿದ್ದಾರೆ. ಈ ಕೇಸಿಗೆ ಸಂಬಂಧಪಟ್ಟಂಗೆ ನಿಮ್ಮ ವಾದ ಮಂಡಿಸಿ ಅಂತ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.